ಗ್ರಾಮೀಣ ಜನರಿಗೆ ಯಾವ ಥರ ನೀವು ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಈ ಸತ್ಯಸಾಯಿ ಟ್ರಸ್ಟಿಂದ? ಸರ್, ಈಗ ಒಂದು ಪ್ರಪಂಚ ಒಂದು ಕುಟುಂಬ ಉದ್ದೇಶ ಏನು? ಪ್ರತಿಯೊಂದು ವ್ಯಕ್ತಿನೂ ನಮ್ಮ ಕುಟುಂಬದ ಪ್ರತಿನಿಧಿ ಇದ್ದಂಗೆ. ನಮಗೆ ಅವನಿಗೆ ನೋವಾದರೆ ನಮಗೆ ನೋವಾದಾಗೆ. ಈಗ ಒಂದು ಕೈಗೆ ನೋವಾದರೆ ಇನ್ನೊಂದು ಕೈ ತಕ್ಷಣ ಹೋಗಿ ಅದಕ್ಕೆ ವ್ಯವಸ್ಥೆ ಮಾಡ್ತದೆ. ಒಂದು ಕಣ್ಣಿಗೆ ಪೆಟ್ಟಾದರೆ ಕೈ ತಕ್ಷಣ ಹೋಗಿ ಪ್ರೊಟೆಕ್ಟ್ ಮಾಡ್ತದೆ. ಆ ಉದ್ದೇಶದಲ್ಲೇ ನಾವು ಈ ಕೆಲಸ ಮಾಡ್ತೇವೆ. ಯಾಕೆಂದರೆ ಅವನಲ್ಲಿರುವಂಥ ನೋವು ಅದು ನಮ್ಮ ನೋವೇ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ನಾವು ಅವನು ಬೇರೆ ಅಲ್ಲ. ಪ್ರಕೃತಿಯಲ್ಲಿ ನೋಡೋಕ್ಕೋಸ್ಕರ ಅದು ವ್ಯತ್ಯಾಸ ಆಗಿರುತ್ತೆ ಅಷ್ಟೇ ಹೊರತು ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಿದ್ದಂಗೆ. ಅದು ನಮ್ಮ ಉದ್ದೇಶ. ಆದ್ದರಿಂದ ಪ್ರತಿಯೊಬ್ಬರನ್ನು ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋತೀವೋ ಅದೇ ಥರ, ಅಥವಾ ಅಣ್ಣ ತಮ್ಮನ ಹೆಂಗೆ ನೋಡ್ಕೋತೀವೋ ಹಾಗೆ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈಗ ಆಸ್ಪತ್ರೆ ಸ್ಟಾರ್ಟ್ ಆಗಿದೆ. ದಿನ ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ? ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ? ಯಾವ ರೀತಿ? ಕಡಿಮೆ ಅಂದರೆ 1500 ಜನ ಬರ್ತಾ ಇದ್ದಾರೆ. ನಾವು ಜಾಸ್ತಿ ಅಂತ ಹೇಳಿದ್ರೆ 1800-1000ವರೆಗೂ ಹೋಗ್ತಾ ಇದೆ. ಆಮೇಲಿಂದ ನಮ್ಮ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 360 ಆಸ್ಪತ್ರೆ ಇದೆ, ಇದು ಬೆಡ್ಗಳಿದೆ. ಅದರಲ್ಲಿ 45 ಬೆಡ್ಡು ICU ಬೆಡ್ಡೇ ಇದೆ. ನಮ್ಮಲ್ಲಿ ICU ಬೆಡ್ ಯಾವಾಗಲೂ ಫುಲ್ಲಾಗಿರುತ್ತೆ. ಆ್ಯಕ್ಚುಲಿ ನಾವು ಏನಾದ್ರು ರೆಫರ್ ಮಾಡೋದಾಗ ಮಾಡ್ತೀವಿ, ಕೆಲವೊಮ್ಮೆ ನೋವಿಂದ ಮಾಡ್ತೀವಿ. ಯಾಕೆಂದರೆ ICU ಬೆಡ್ ಖಾಲಿ ಇಲ್ಲದೆ ಇರೋದ್ರಿಂದ ದಿನ 32-38 ಸರ್ಜರಿ ಮಾಡ್ತಾಯಿದ್ದೀವಿ. 38ಗಿಂತ ಜಾಸ್ತಿ ನಮ್ಮ ಹತ್ರ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ 7 ಆಪ್ರೇಷನ್ ಥಿಯೇಟ್ರ್ ಈಗ ಇರೋದು ನಮ್ಮಲ್ಲಿ. ದಿನಕ್ಕೊಂದು 8-10 ಡೆಲಿವರೀಸ್ ಆಗ್ತಾಯಿದೆ. ನೀವು ಎಷ್ಟೇ ಹೊತ್ತಿಗೆ ಬಂದು ನೋಡಿದರೂ ಸಹಿತ ಕಡಿಮೆ ಅಂದರೆ 300 ಪೇಷಂಟ್ಸು ಇನ್ಪೇಷಂಟ್ ಇರ್ತಾರೆ. ಒಂದು ಹೆಗ್ಗಳಿಕೆ ನಮಗೆ ಅಂತ ಹೇಳಿದರೆ, ಈ ಸೇವೆ ಮಾಡ್ತಾ ನಾವು ಪ್ರತಿ ದಿವಸವೂ ಒಂದು ಕಡಿಮೆ ಅಂದರೆ ಒಂದು 50 ಫ್ಯಾಮಿಲಿ ಪವರ್ಟಿ ಲೈನಿಗೆ ಹೋಗೋದನ್ನು ತಪ್ಪಿಸ್ತಾ ಇದ್ದೀವಿ ನಾವು. ಯಾಕೆ ಅಂತ ಹೇಳಿದ್ರೆ ನೀವು ಎಲ್ಲರಿಗೂ ಗೊತ್ತಿದೆ, ಮೆಡಿಕಲ್ ಫೀಲ್ಡಲ್ಲಿ ಒಂದು ICU ಅಥವಾ ಆಪ್ರೇಷನ್ ಎರಡೂ ದುಡ್ಡನ್ನು ಚೆನ್ನಾಗಿ ಹೀರ್ತದೆ. ಈಗ ಇದು ಏನೋ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದವರು ಯಾವಾಗ ಬೇಕಾದರೂ ಪವರ್ಟಿ ಲೈನಿಗೆ ಹೋಗಿ ನಿಲ್ಬೋದು. ಯಾಕೆಂದರೆ ಅವರಿಗೆಲ್ಲ 1-1.5 ಲಕ್ಷ 2 ಲಕ್ಷ ಅಂತ ಹೇಳಿದರೆ ದೊಡ್ಡ ಹೊರೆನೇ ಅದು. ಅವರನ್ನು ತೀರಿಸ್ಬೇಕಾದ್ರೆ ತುಂಬ ವರ್ಷಗಳು ಕಷ್ಟಪಡಬೇಕಾಗುತ್ತೆ. ಅದನ್ನು ನಾವು ತಡೀತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಿ, ಹ್ಯೂಜ್ ಬಿಲ್ಡಿಂಗ್ ಬರ್ತಾ ಇದೆ. ಇದರಲ್ಲಿ ಹೆಚ್ಚು ಕಡಿಮೆ 600 ಬೆಡ್ ಇದೆ. ಅದರಲ್ಲಿ 100 ಬೆಡ್ ICU ಬೆಡ್ಡನ್ನು ಇನ್ಕ್ಲೂಡ್ ಮಾಡ್ತಿದ್ದೀವಿ. 11 ಆಪ್ರೇಷನ್ ಥಿಯೇಟ್ರ್ ಇರುತ್ತೆ. ನಮ್ಮ ಅದನ್ನೆಲ್ಲವನ್ನು ಫುಲ್ಲಿ ಎಕ್ಸಿಕ್ಯೂಟ್ ಆದಮೇಲೆ ನಮ್ಮ ಆಸೆ ಏನೆಂದರೆ ಪ್ರತಿ ದಿವಸ ಒಂದು 150-200 ಫ್ಯಾಮಿಲಿ ಪವರ್ಟಿ ಲೈನಿಗೆ ಹೋಗೋದನ್ನು ತಪ್ಪಿಸಬೇಕು. ನಾವು ಆ ಸೇವೆ ನಮ್ಮದು ಸಣ್ಣ ಸೇವೆ ದೇಶಕ್ಕೆ ಆಗಬೇಕು ಅನ್ನೋದು ನಮ್ಮದು ಆ ಉದ್ದೇಶದಿಂದ ಮಾಡ್ತಾರೆ. ನಿಮ್ಮ ಶುಭನಾಮ ಸರ್? ಡಾಕ್ಟರ್ ರಘುಪತಿ ಅಂತ. ಓಕೆ, ನೀವು ಸ್ವಯಂ ಸೇವಕರಲ್ಲಿ? ನಾನಿಲ್ಲಿ ಡೈರೆಕ್ಟರ್ ಆಗಿದ್ದೆ. ಮೊದಲಿನ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಪ್ರಥಮ ಡೈರೆಕ್ಟರ್ ನಾನೇ ಆಗಿದ್ದು. ಈಗ 70 ವರ್ಷ ಆಗಿದ್ದರಿಂದ ರಿಟೈರ್ ಆಗಿ ಈಗ ನಾನು ಆ್ಯಕ್ಚುಲಿ ಡೈರೆಕ್ಟರ್ ಲೈಸನ್ ಆ್ಯಂಡ್ ಸ್ಟ್ರಾಟಜಿಕ್ ಗ್ರೋತ್ ಅಂತ ಹೇಳುವ ಈ ಸಂಸ್ಥೆದು ಎಷ್ಟು ವಿದೇಶಗಳಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಸರ್? ಒಂದು 100 ಸೆಂಟರ್ಸ್ ಇದೆ ನಮ್ಮಲ್ಲಿ. 100 ದೇಶಗಳಲ್ಲಿ ನಮ್ಮ ನಾವು ಮಾಡ್ತಿರೋ ಕೆಲಸಗಳು, ಪ್ರತಿನಿಧಿಗಳು ಕೆಲಸ ನಡೀತಾ ಇದೆ. ಸೇವೆ ಸಲ್ಲಿಸ್ತಾ ಎಲ್ಲರೂ ಆಸ್ಪತ್ರೆ ನಡೆಸ್ತಾ ಇಲ್ಲ. ಸೇವೆ ಏನೇನು ಒಂದೊಂದು ಥರದಲ್ಲಿ ಸೇವೆ ನಾವು 3 ವರ್ಟಿಕಲಲ್ಲಿ ನಡೆಸ್ತಾ ಇದ್ದೀವಿ. ಒಂದು ವಿದ್ಯೆ, ಇನ್ನೊಂದು ವೈದ್ಯ, ದಟ್ ಈಸ್ ಹೆಲ್ತ್, ಇನ್ನೊಂದು ಆಹಾರ. ಈ 3ರಲ್ಲಿ ಯಾವುದೇ ರೀತಿಯಲ್ಲಿ. ಓಕೆ.